ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಕಾವೇರಿ. ಇವತ್ತು ಚುಮ್ಮರಿ ಸುಸ್ಲ ಮಾಡೋಣ ಬರ್ರಿ. ನಮ್ಮ ಉತ್ತರ ಕರ್ನಾಟಕ ಫೇಮಸ್ ನಾಷ್ಟ. ಇಲ್ಲಿ ಶೇಂಗಾ ಹಾಕಿದ್ದೀನಿ, ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಆಗುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. ಇಲ್ಲಿ ಸಾಸಿವೆ ಹಾಕ್ಕೊಳ್ಳಿ. ಶೇಂಗಾ ಮತ್ತು ಸಾಸಿವೆ ಒಂದು ಸ್ವಲ್ಪ ಫ್ರೈ ಆಗಲಿ. ಮೆಣಸಿನ್ಕಾಯಿ, ಫ್ರೈ ಆದಮೇಲೆ ಒಂದು 2 ದೊಡ್ಡ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಕೊತ್ತಂಬರಿ ಕೂಡ ಕಟ್ ಮಾಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಬೇಕಿತ್ತು, ಹಾಗಾಗಿ ಈ ಬ್ಲೇಡ್ನಲ್ಲಿ ಕಟ್ ಮಾಡಿದ್ದೀನಿ. ಭಾಳ ಸಣ್ಣದಾಗಿ ಕಟ್ ಮಾಡುತ್ತೆ. ಕ್ಲೀನಾಗಿ ಕಟ್ ಆಗಿದೆ. ಈಗ ಉಳ್ಳಾಗಡ್ಡಿ ಹಾಕೋಣ. ಉಳ್ಳಾಗಡ್ಡಿ ಹಾಕಿ ಅದನ್ನು ಚೂರು ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು 2 ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಟೊಮೆಟೊ, ಕೊತ್ತಂಬರಿ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ನಂತರ ಅದಕ್ಕೆ ಸಕ್ಕರೆ ಹಾಕಲೇಬೇಕು. ಸಕ್ಕರೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಒಂದು ಅರ್ಧ ಹೋಳು ಹಾಕ್ತಾ ಇದ್ದೀನಿ. ಸಣ್ಣ ಲಿಂಬೆಹಣ್ಣು ಹಾಕಿ ಒಗ್ಗರಣೆ ರೆಡಿ. ಒಗ್ಗರಣೆ ರೆಡಿ ಆದಮೇಲೆ ಇಲ್ಲಿ ಚುರುಮುರಿ ಇರ್ತಾವಲ್ಲ, ಚುರುಮುರಿನ ನೀರಲ್ಲಿ ಚೆನ್ನಾಗಿ ತೊಳಿರಿ. ಚೆನ್ನಾಗಿ ಹಿಂಡು ಬಿಟ್ಟು ನೀರು ತೆಗೆದು ಈ ರೀತಿ ಆಗ್ತದೆ ಚುರುಮುರಿ. ಇದನ್ನು ಒಗ್ಗರಣೆಗೆ ಮಿಕ್ಸ್ ಮಾಡ್ಬಿಡೋಣ. ಚುರುಮುರಿ ಹಾಕಿ ಒಗ್ಗರಣೆಲಿ ಚೆನ್ನಾಗಿ ಕಲಿಸ್ಕೊಡ್ರಿ. ಕಲಿಸಿದ ಮೇಲೆ ಲಾಸ್ಟಲ್ಲಿ ಒಂದು 2ರಿಂದ 3 ಸ್ಪೂನು ಪುಟಾಣಿ ಹಿಟ್ಟು ಹಾಕ್ಕೊಳ್ಳಿ. ಭಾಳ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದೇ ಹೈಲೈಟ್. ಅದಕ್ಕೆ 2ರಿಂದ 3 ಸ್ಪೂನ್ ಪುಟಾಣಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಡಿ. ಚುಮ್ಮರಿ ಸುಸ್ಲ ರೆಡಿ.